ನಾನು ನೋಡ್ತೀನಿ ಅಮೌಂಟ್ ನಾನು ಸ್ವಲ್ಪ ರಿಕ್ವೆಸ್ಟ್ ಏನು ಮೇಡಮ್ ಚೆಕ್ ಮಾಡ್ತಾರೆ ಇವರು ಕೆಲಸ ಏನಾದ್ರು ಜನರ ತೆರಿಗೆ ಹಣವೇ ಭ್ರಷ್ಟರ ಹೊತ್ತಿಗೆ. ಹಾಲಿ ಮಾಜಿ ಅಧ್ಯಕ್ಷರು ಸೇರಿ ಭಾರೀ ಭ್ರಷ್ಟಾಚಾರ ಆರೋಪ. ಇದು ಒಬ್ಬರ ಕಮಿಟಿ ನೇಮಕ ಮಾಡಿದ್ರು ಇದಕ್ಕೆ ಈ ಅಮೌಂಟ್ ಎಲ್ಲ ಕೇಳ್ತೀನಿ ಇದು ಕಮಿಟಿ ನೇಮಕ ಮಾಡಿದಾಗ ಇದು ಟರೋ ಬರೋದ್ರ ಮೇಲೆ ಆಮೇಲೆ ವಿಡಿಯೋ ಬರೋದರ ಪಂಚಾಯತ್ ಅಭಿವೃದ್ಧಿ ಮೇಡಮ್ ಮತ್ತೆ ಸೈಯದ ಉಪಾಧ್ಯಕ್ಷರು ಸೈಯದ. ಭ್ರಷ್ಟಾಚಾರಿಗಳ ವಿರುದ್ಧ ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮಲಕು ಬಾಗೇವಾಡಿಯವರು ಆಕ್ರೋಶ ಜ್ವಾಲೆ. ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಅದನ್ನ ಕೊಟ್ಟರೆ ನೋಟಿಸ್ದಾಗ ಕೊಟ್ಟಿ ಮೇಡಮ್ ನಮ್ಗೆ ಮತ್ತೆ ಅವ್ರು ಬರ್ಬೇಕಿತ್ತು ನಮಗೆ ಇದರ ಯಾರು ನೋಟಿಸ್ದಾಗ ಇವ್ರು ಯಾರು ಇನ್ನೊಬ್ರು ಆಟೋಡ್ ಪಿಡಿಯೋರ್ ಅದಾರ, ಲಕ್ಷ್ಮೀ ಸಂಗೋಡ್ ಬರೋದವ್ರು ಅದಾರ, ಮತ್ತೆ ಅನ್ನದ ವಾಲುಬಾಯಿ ಕೇಸೂರು ಆಟೋಡ್ ಅದಾರ, ಮಲ್ಕಪ್ಪ ಬಾಗೇವಾಡಿ ಅದಾರ. ಇವ್ರು ಇರ್ಬೇಕಾ ಇರ್ಬಾರ್ದು ಇಲ್ಲಿ ಸಿಇಒ ಮಧ್ಯಸ್ಥಿಕೆ ಬೇಡಿಕೆ, ಸಾರ್ವಜನಿಕರ ಹಣ ಸರ್ಕಾರದ ಖಜಾನೆಗೆ ಮರಳಲಿ. ಲಕ್ಷ್ಮೀಬಾಯಿ ಸಂಗೋಡ್ ಬರೋದವರು ಅವರು ಕೂಡ 1 ಕೋಟಿ ಮ್ಯಾಲ 1 ಕೋಟಿ 30-40 ಲಕ್ಷ ರೂಪಾಯಿ ಅವ್ರು ತೆಗೆದಾರ. ದೇವರಹಿಪ್ಪರಗಿ ತಾಲೂಕಿನ ಮನೂರ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಮತ್ತು ವಿಕಾಸ ಗ್ರಾಮೀಣ ಯೋಜನೆಯಡಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಎಂದು ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯಾಧ್ಯಕ್ಷ ಮಲಕು ಬಾಗೇವಾಡಿ ಆರೋಪಿಸಿದ್ದಾರೆ. ಅವರ ಪ್ರಕಾರ ಮಾಜಿ ಅಧ್ಯಕ್ಷರು ಸುಮಾರು 1.30 ಕೋಟಿ, ಹಾಲಿ ಅಧ್ಯಕ್ಷರು ಮತ್ತೊಂದು ಕೋಟಿ ಹಣವನ್ನ ಯಾವುದೇ ಕಾಮಗಾರಿ ಮಾಡದೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಸರ್ಕಲ್ ನಿರ್ಮಾಣ ಸೇರಿದಂತೆ ಹಲವಾರು ಕಾಮಗಾರಿಗಳ ಹೆಸರಿನಲ್ಲಿ ಸುಳ್ಳು ಬಿಲ್ಲುಗಳನ್ನು ಸೃಷ್ಟಿಸಿ ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಮಲಕು ಬಾಗೇವಾಡಿ 6 ತಿಂಗಳ ಹಿಂದೆ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಅದರ ಪ್ರಥಮ ಹಂತದ ತನಿಖೆಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತಿ ಚಲುವಯ್ಯ ಅವರು ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದ್ರು. ಆದರೆ ಹಾಲಿ ಹಾಗೂ ಮಾಜಿ ಅಧ್ಯಕ್ಷರು ಹಾಜರಾಗದ ಕಾರಣ ತನಿಖೆಯನ್ನ ಮುಂದೂಡಲಾಯಿತು. ಗ್ರಾಮಸ್ಥರು ಭ್ರಷ್ಟಾಚಾರ ಆರೋಪಿಗಳನ್ನ ಬಂಧಿಸಿ ಸಾರ್ವಜನಿಕರ ಹಣವನ್ನ ಮರಳಿ ಸರ್ಕಾರದ ಖಜಾನೆಗೆ ಜಮಾ ಮಾಡಲು ಜಿಲ್ಲಾ ಪಂಚಾಯತ್ ಸಿಇಒ ತಕ್ಷಣ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಾನು ನೋಡ್ತೀನಿ ಒಪ್ಕೋತೀನಿ ಅಮೌಂಟ್ ಇಲ್ಲ ನಾನು ಸ್ವಲ್ಪ ರಿಕ್ವೆಸ್ಟ್ ಏನು ಮೇಡಮ್ ಚೆಕ್ ಕೊಟ್ಟಾರ ಇವರು ಕೆಲಸ ಎಲ್ಲದ್ರಿ ಚೆಕ್ ನೀವು ರೊಕ್ಕ ತೆಗೆದ್ರೆ ಕೊಟ್ಟಿಲ್ಲ. ನಿಮ್ಗೆ ಅರ್ಜಿ ಚೆಕ್ ಕೊಟ್ಟಿರೋ ನೀವ್ ಏನ್ ಮಾಡಿ ಗೊತ್ತಿಲ್ಲ. ನಾನು ಏನ್ ಹೇಳ್ತೀನಿ ಇವ್ರು ರೊಕ್ಕ ತೆಗೆದ್ರೆ ಕೊಟ್ಟಿಲ್ಲ. ನಾನು ಬರೀ ಕೆಲಸ ಇಲ್ಲ. ಐಫೋನ್ ಏನ್ ಮಾಡ್ತೀವಿ ತನಿಖೆ ಒಟ್ಟು ಮಾಡ್ಬೇಕಲ್ಲ. ಇದು ಒಬ್ಬರ ಕಮಿಟಿ ನೇಮಕ ಮಾಡಿದ್ರು ಇದಕ್ಕೆ ಈ ಅಮೌಂಟ್ ಎಲ್ಲ ಕೇಳ್ತೀನಿ ಇದು ಕಮಿಟಿ ನೇಮಕ ಮಾಡಿದಾಗ ಇದು ಟರೋ ಬರೋದ್ರ ಮೇಲೆ ಆಮೇಲೆ ವಿಡಿಯೋ ಅದಾರ, ಪಂಚಾಯತ್ ಅಭಿವೃದ್ಧಿ ಮೇಡಮ್ ಮತ್ತೆ ಸೈಯದ, ಉಪಾಧ್ಯಕ್ಷರು ಸೈಯದ, ಮತ್ತೇನದ ಇದಕ್ಕೆ ಒಬ್ರು ನಮ್ಮ ಸದಸ್ಯತ್ವ ಒಬ್ಬರು ಕಮಿಟಿ ಒಳಗೆ ಅವ್ರ ಸದಸ್ಯತ್ವ ಅಧ್ಯಕ್ಷತೆ ಮಾಡಿರಿ ಮೀಟಿಂಗ್ ಆದ ಇಷ್ಟೇ ಅದಲ್ಲ. ಇದಕ್ಕೊಂದು ಕಮಿಟಿ ಪಾಸ್ ಮಾಡಿಂದ 1 ಕೋಟಿ ರೂಪಾಯಿ ರಿಲೀಸ್ ಮಾಡ್ಸ್ಯಾರ ಗೌಡ್ರು. ಇದಕ್ಕೆ 1 ಕೋಟಿ ರೂಪಾಯಿ ಫಂಡ್ ರಿಲೀಸ್ ಮಾಡ್ಸ್ಯಾರಿ. 1 ಕೋಟಿ ಒಳಗೆ ಇವ್ರು ಯಾವ್ದು ಕೆಲಸನೇ ಮಾಡಿಲ್ಲ. ಅವಾಗ ಕಿರೋಜನೆ ಮಾಡೋದು, ಕಿರೋಜನೆ ಸುಮ್ಮನೆ ಮಾಡೋದ್ರೆ ಇದನ್ನ ರೊಕ್ಕ ಇಲ್ಲ, ಅದ್ರಾಗ ಅಕೌಂಟ್ನಾಗ ರೊಕ್ಕ ಇಲ್ಲ, ಕಿರೋಜನೆ ಏನಿದೆ ಕೆಲಸ ಇವ್ ಮಾಡಿದ್ ಹೋಗ್ತೋದವ್ ನನ್ ಬರಕ ನನಗೆ ಅದಕ್ಕೆ ತೋರಿಸ್ ಸುಮ್ಮನೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಅದನ್ನ ಕೊಟ್ಟರೆ ನೋಟಿಸ್ದಾಗ ಕೊಟ್ಟಿ ಮೇಡಮ್ ನಮ್ಗೆ ಮತ್ತೆ ಅವ್ರು ಬರ್ಬೇಕಿತ್ತು. ಅವ್ರು ನಮಗೇನು ಈಗ ಇದು ನಮಗೆ ನೋಡಿ ಮೇಡಮ್ ನೀವೇನು ನಮಗೇನು ವರದಿ ಕೊಡ್ತೀರಿ ಕೊಡಿ. ಈಗ ಅಧ್ಯಕ್ಷ ಕೆಪಿಎಲ್ ಸಂಬಂಧ ಇಲ್ಲ, ಕೆಪಿಎಲ್ ಕೋರ್ಟ್ ಮುಗಿದ ಕೆಪಿಎಲ್ ಸಂಬಂಧ ಇಲ್ಲ, ಯಾರು ಹೆಣ್ಮಕ್ಳ ಸಂಬಂಧ ಇಲ್ಲ. ಇದರ ಯಾರು ನೋಟಿಸ್ದಾಗ ಇವ್ರು ಯಾರು ಇನ್ನೊಬ್ರು ಆಟೋಡ್ ಪಿಡಿಯೋರ್ ಅದಾರ, ಲಕ್ಷ್ಮೀಬಾಯಿ ಸಂಗೋಡ್ ಬರೋದವ್ರು ಅದಾರ, ಮತ್ತೆ ಅನ್ನದ ವಾಲುಬಾಯಿ ಕೇಸೂರು ಆಟೋಡ್ ಅದಾರ, ಮಲ್ಕಪ್ಪ ಬಾಗೇವಾಡಿ ಅದಾರ. ಇವ್ರು ಇರ್ಬೇಕಾ ಇರ್ಬಾರ್ದು ಇಲ್ಲಿ ಇಂದು ವಿಜಯಪುರ ಜಿಲ್ಲೆಯ ದೇವರಿಪ್ಪರಗಿ ತಾಲೂಕಿನ ಮಣೂರು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿ ಅನುದಾನ ದುರ್ಬಳಕೆಯಾಗಿದೆಂದು ಅರ್ಜಿ ಕೊಟ್ಟಿದ್ದೆವು. 15ನೇ ಹಣಕಾಸು ಮತ್ತು ವರ್ಗ 1 ವಿಕಾಸ ಗ್ರಾಮೀಣ ಯೋಜನೆ 2017ರಿಂದ ಇಲ್ಲಿ ತನ 18-17ರಿಂದ ವಿಕಾಸ ಗ್ರಾಮೀಣ ಮತ್ತು 15ನೇ ಹಣಕಾಸು ವರ್ಗ 1ರಲ್ಲಿ
ದಿನಾಂಕ 11/4/25ಕ್ಕೆ ಇವರಿಗೆ ಮತ್ತು CO ಸಾಹೇಬರಿಗೆ ಮತ್ತು ಏನೋ ಸಂಬಂಧಪಟ್ಟಂಥ ರಾಜ್ಯ ಪಂಚಾಯತಿ ಇಲಾಖೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೆವು. ಆದ ಕಾರಣ ಇವತ್ತಿನ ದಿನ ತನಿಖೆಗೆ ಅಂತೇಳಿ ಮೇಡಮ್ ಅವರು ಪಂಚಾಯತಿಗೆ ಆಗಮಿಸಿ, ಇಬ್ಬರು ಅಧ್ಯಕ್ಷರು ಬಂದಿಲ್ಲ. ಯಾಕಪ್ಪ ಅಂತಂದ್ರೆ ವಾಲುಬಾಯಿ ಕೇಶೂರ್ ರಾಠೋಡ್ ಅವರು ಬಂದಿಲ್ಲ, ಲಕ್ಷ್ಮೀಬಾಯಿ ಸಂಗನೂರವರು ಪಂಚಾಯತಿಗೆ ಬಂದಿಲ್ಲ. ಮೇಡಮ್ ಅವರು ಅಲ್ಪ ಸ್ವಲ್ಪ ಮಾತಾಡಿ ಮತ್ತೇನದ ಅವರೆಲ್ಲ ಊರು ಗ್ರಾಮಸ್ಥರು ಕೂಡಿಕೊಂಡು ಇನ್ನೊಂದು ದಿನ ಡೇಟ್ ಕೊಡೋಣ ಅಂತ ಹೇಳ್ಯಾರ. ಅದಕ್ಕೆಲ್ಲ ಡೇಟ್ ಮುಂದೆ ಹಾಕ್ತೀನಿ ಅಂತ ಹೇಳಿಕಿಸಿಂದ ನಮಗೆ ಅಷ್ಟೇ ಭರವಸೆ ಕೊಟ್ಟಾರ. ಈ ತನಿಖೆ ಏನದ ಭಾಳ ಸೂಕ್ತವಾಗಿ ತನಿಖೆ ಮಾಡಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಈ ಅನುದಾನದಲ್ಲಿ ಯಾರು ದುರ್ಬಳಕೆ ಮಾಡ್ಯಾರ ಈ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಅವ್ರ ಮ್ಯಾಲ ತಕ್ಕಂಥ ಕೇಸ್ ದಾಖಲಾಗಬೇಕು. ಇದು ಯಾರು ಮಾಡ್ಬೇಕಪ್ಪ ಅಂತಂದ್ರೆ ಮನೆ ಜಿಲ್ಲಾ ಪಂಚಾಯತಿ ಶಿವ ಸಾಹೇಬರು ಮಾಡಬೇಕು. ಯುವ ಮೇಡಮ್ ಅವ್ರಿಗೆ ಬರ್ತಾರ ಹೋಗ್ತಾರ, ಅದನ್ನೇ ನಮ್ಗೆ ಸರಿ ಅನ್ಸಲಾಗ್ಯದ. ದಯವಿಟ್ಟು ಮುಂಬರುವ ದಿನಗಳೆಲ್ಲ ಏನದು ಅತಿ ಶೀಘ್ರದಲ್ಲೇ ಡೇಟ್ ಕೊಡ್ತೀನಿ ಅಂತ ಮಾತು ಕೊಟ್ರ. ಆ ಡೇಟಿನಲ್ಲಿ ತನಿಖೆ ಸರಿಯಾಗಿ ಆಗಲಿಲ್ಲಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮುಂದ್ಗಡೆನ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಈ ಮಾಧ್ಯಮದ ಸ್ನೇಹಿತರ ಮೂಲಕ ಹೇಳಕ್ಕೆ ಬಯಸ್ತೀನಿ. ನಾನು ಏನು ಕೇಳ್ತೀನಿ, ವಿಕಾಸಗ್ರಾಮ ಯೋಜನೆಯಲ್ಲಿ ಇದು ದೇವ್ರ ಗ್ರಾಮದಲ್ಲಿ ಸಭಾಭವನ ಅಂತೇಳಿ 12 ಲಕ್ಷ ರೂಪಾಯಿ ಇಟ್ಟಿದ್ದೆವು. ಇದನ್ನು ಚೇಂಜ್ ಆಫ್ ವರ್ಕ್ ಮಾಡಿದ್ರು ಯಾರು MLA ಅವರು ಮತ್ತು ಏನದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಏನದ ಗ್ರಾಮ ಪಂಚಾಯತಿ PDO ಅವರು ಇದು ಸಂಬಂಧಪಟ್ಟಂಥ ಒಂದು ಅಲ್ಲಿ ಲೋಕಲ್ ಸದಸ್ಯ ತೊಗೊಂಡು ದೇವ್ರದ್ದು ಅಷ್ಟೇ ಹೇಳತ್ತೀನಿ ರೀ. ಈಗ 12 ಲಕ್ಷ ರೂಪಾಯಿ ದೇವ್ರ ಗ್ರಾಮದಲ್ಲಿ ಸಭಾಭವನ ತಿಟ್ಟುದು. ಅದ್ರಾಗ ದೇವ್ರ ಗ್ರಾಮದಲ್ಲಿ ದುರ್ಗಾದೇವಿ ಗುಡಿ ಹತ್ತಿರ ಸಮುದಾಯ ಭವನ ಅಂತೇಳಿ 3 ಲಕ್ಷ ಇಟ್ಟರು. ದೇವ್ರ ಗ್ರಾಮದಲ್ಲಿ ಇರ್ಬಸಪ್ಪ ಮುತ್ತಿನ ಗುಡಿ ಹತ್ರ ಸಮುದಾಯ ಭವನ ಅಂತೇಳಿ CC ರಸ್ತೆ ಅಂತೇಳಿ 3 ಲಕ್ಷ ಇಟ್ಟರು. ದೇವ್ರ ಗ್ರಾಮದಲ್ಲಿ ಬೀರಣ ದೇವರ ಗುಡಿ ಸ್ಲ್ಯಾಪ್ ಅಂತ 3 ಲಕ್ಷ ಇಟ್ಟರು. ದೇವ್ರ ಗ್ರಾಮದಲ್ಲಿ ಮಸೂತಿ ಸ್ಲ್ಯಾಪ್ ಅಂತೇಳಿ 3 ಲಕ್ಷ ಇಟ್ಟರು. ಇದಕ್ಕೆ 12 ಲಕ್ಷ ರೂಪಾಯಿ ಇಲ್ಲಿಗೆ ಆಯ್ತು. ಅದು ಆದ್ಮೇಲೆ ಏನದ ದೇವ್ರ ಗ್ರಾಮದಲ್ಲಿ ದೇವ್ರ ಗ್ರಾಮದಲ್ಲಿ ಸರ್ ಓಕೆ, ಒಟ್ಟಿನಲ್ಲಿ ಎಷ್ಟು ಹಣ ದುರ್ಬಳಕೆ ಆಗಿದೆ ಇಲ್ಲಿ? ಈಗ ಹೇಳಿದಿಲ್ಲ ಸರ್, ಅಮೌಂಟ್ ಟೋಟಲ್ ಅಮೌಂಟ್ 3 ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ. ಮತ್ತು ಏನದ ಅಂಬಿಗರ ಚೌಡ ಗುಡಿಯ ತಾಕ್ಯಾರ, ಕಿತ್ತೂರು ಅಣೆ ಚೆನ್ನಮ್ಮ ಸರ್ಕಲ್ ಅದ. ಒಟ್ಟು ದಾಖಲಾತಿಗಳ ಒಂದಿಗೆ ಕೊಟ್ಟಿನಿ. ಅವ್ರು ಯಾರು ಏನೋ ಇನ್ನವರಿಗೇನು ಏನೂ ಮಾಡೇ ಇಲ್ಲ. ಈಗ ಬಂದಾರ ಸುಮ್ಮನೆ ಅವರು ಹಂಗಾಯ್ತು ಹಿಂಗಾಯ್ತು, ಅಧ್ಯಕ್ಷ ಬಂದಿಲ್ಲ PDO ಬಂದಿಲ್ಲ ಅಂತ ಹೇಳಿ ತಮ್ಮ ಪಾಡಿ ಮುಗಿ ತುಪ್ಪೋರಿಸುವಂಥ ಕೆಲಸ ಅಧಿಕಾರಿಗಳು ಮಾಡಿ ಹೊಂಟ್ರ ಇವತ್ತು. ಓಕೆ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಮಲ್ಕಪ್ಪ ಬಾಗೇವಾಡಿ, ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು, ಸಂವಿಧಾನ ರಕ್ಷಕ ದಳ. ಲಕ್ಷ್ಮೀಬಾಯಿ ಸಂಗಮಣ ಬಿರೋದವರು ಅವರು ಕೂಡ 1 ಕೋಟಿ ಮ್ಯಾಲ 1 ಕೋಟಿ 30-40 ಲಕ್ಷ ರೂಪಾಯಿ ಅವ್ರು ತೆಗೆದಾರ. ಎಕ್ಸಾಕ್ಟ್ ಆಗಿ 15ನೇ ಹಣಕಾಸಿನಲ್ಲೇ ಇದು ವಾಲುಬಾಯಿ ಕೇಶೂರ್ ರಾಠೋಡ್ ಅವರು ದಾಖಲಾತಿಗಳು ಕೊಟ್ಟದ್ದು. ಅವರು 15ನೇ ಹಣಕಾಸಿನಲ್ಲಿ 1 ಕೋಟಿ 34 ಲಕ್ಷ ರೂಪಾಯಿ ಇಲ್ಲಿವರೆಗೆ ತೆಗೆದಾರ. ಮತ್ತು ನಾ ಅರ್ಜಿ ಕೊಟ್ಟಿದ್ದು ತನನು ಎಲ್ಲಿಗೆ ದಿನಾಂಕ 11/4/25 ತನ ಇದು ಎಷ್ಟು 1 ಕೋಟಿ 30 ಲಕ್ಷ ಇಲ್ಲಿ ತನಕ ಏನು ತೆಗೆದಾರ ಗೊತ್ತಿಲ್ಲ. ಮತ್ತು ಇನ್ನೂವರೆಗೆ ನಮ್ಗೆ ದಾಖಲಾತಿಗಳು ಬಂದಿಲ್ಲ. ವಿಕಾಸಗ್ರಾಮ ಯೋಜನೆಯಲ್ಲಿ ವಾಲುಬಾಯಿ ಕೇಶೂರ್ ರಾಠೋಡ್ ಅವರು ಲಕ್ಷ್ಮೀಬಾಯಿ ಸಂಗಮಣ ಬಿರೋದವರು ವಿಕಾಸ ಗ್ರಾಮೀಣ ಯೋಜನೆಯಲ್ಲಿ ಸುಮಾರು ದೇವ್ರದೇ 1 ಕೋಟಿ ರೂಪಾಯಿ ಕಿರುಯೋಜನೆ ಚೇಂಜ್ ಆಫ್ ವರ್ಕ್ ಅಂತ ಮಾಡಿ ಅದರಲ್ಲಿ ಯಾವ ಕೆಲಸಗಳಾಗಿಲ್ಲ. ಸುಮಾರು ಕೆಲಸಗಳು ಈಗಾಗಲೇ ಒಳಗಡೆ ಓದಿ ಹೇಳಿ ಅದರೊಳಗೆ ರೆಕಾರ್ಡಿಂಗ್ ಆಗಿರ್ಬೋದು. ಆ ಅಷ್ಟು ಕೆಲಸಗಳನ್ನು ಒಂದು ಕೆಲಸನೂ ದೇವ್ರ ಗ್ರಾಮದಲ್ಲಿ ಆಗಿಲ್ಲ. ಈಗ ಇವರು ಲಕ್ಷ್ಮೀಬಾಯಿ ಸಂಗಮಣ ಬಿರೋದವರು ಈ ಕೆಲಸ ಏನದ ಇದಕ್ಕೆ ಹಾಕಿವಿ ಅಂತಾರೆ. ಅವ್ರಿಗೆ ಕಾಂಟ್ರಾಕ್ಟರ್ಗೆ ಅಮೌಂಟ್ಗೆ ಹಾಕಿವಿ, ಇಂಜಿನಿಯರ್ ಕೊಟ್ಟಿವಿ ಅಂತ ಹೇಳ್ತಾರೆ, ಲ್ಯಾಂಡ್ ಆರ್ಮಿಯವ್ರು ಕೊಟ್ಟಿವಿ ಅಂತ ಹೇಳ್ತಾರೆ. ಅದ ನಂತರ ಈಗ ದೇವರು ಇದು ಬಮ್ಮನ ಜೋಗಿದು 71 ಲಕ್ಷ ರೂಪಾಯಿ ಮತ್ತೆ ಈಗ ತೆಗೆದಾರ. ಇತ್ತಿತ್ತಲಾಗ ಯಾರು ಲಕ್ಷ್ಮೀಬಾಯಿ ಸಂಗಮಣ ಬಿರೋದವರು ತೆಗೆದಾರ. ಅವ್ರು ಲಾಸ್ಟ್ ಪೀಣ್ಯಾಗ ದೇವ್ರಕ್ಕೆ 26,54,350 ರೂಪಾಯಿ ತೆಗೆದಾರ. ಮೋಣೂರಕ್ಕೆ 21,22,995 ರೂಪಾಯಿ ತೆಗೆದಾರ. ಬಮ್ಮನ ಜೋಗಿಗೆ 24,12,700 ರೂಪಾಯಿ ವಿಕಾಸಗ್ರಾಮ ಯೋಜನೆಯಲ್ಲಿ 1 ರೂಪಾಯಿ ಕೆಲಸ ಆಗಲಾರದೆ ದುಡ್ಡು ದುರ್ಬಳಕೆ ಮಾಡ್ಯಾರ ಇವರು ಲಕ್ಷ್ಮೀಬಾಯಿ ಸಂಗಮಣ ಬಿರೋದವರು. ಇನ್ನು KP ರಾಠೋಡ್ ಅವರು ವಾಲುಬಾಯಿ ಕೇಶೂರ್ ರಾಠೋಡ್ ಅವರು ಕೂಡ 1 ಕೋಟಿ 34 ಲಕ್ಷ ರೂಪಾಯಿ ಇನ್ನೇನು ಹೇಳಿದ ಡೇಟಿನ ಪ್ರಕಾರ ಅಲ್ತನ ದುಡ್ಡು ತೆಗೆದು ಯಾವ ದಾಖಲಾತಿಗಳು ಇಲ್ಲ. ಬರೀ ತೆಗೆದಂಥ ಪ್ರಿಂಟ್ಗಳದಾವ. ಯಾವ ಕೆಲಸಗಳ ಕಾಮಗಾರಿ ಮಾಡೋದನ್ನೇ ಅವ್ರಿಗೆ ಕೇಳಿದ್ರೆ ಬರೀ ಬೀದಿ ದೀಪಗಳು ಹಾಕಿವಿ ಅಂತ ಹೇಳ್ತಾರೆ. 1.5 ಕೋಟಿ ರೂಪಾಯಿ ಬೀದಿ ದೀಪ ಹಾಕ್ಲಕ್ಕೆ ಆಗ್ತದ್ರೆ 1.5 ಕೋಟಿ ಬರೀ ಬೀದಿ ದೀಪಗಳು ಹಾಕಿನಿ ಮತ್ತು ಏನೋ ಪೈಪ್ಲೈನ್ ಕೊಟ್ಟಿನಿ ಅಂತ ಹೇಳ್ತಾರೆ. ಕೋಟ್ಯಾನುಗಟ್ಟಲೆ ಪೈಪ್ಲೈನ್ ಕೊಡಂಗಿತ್ತಂದ್ರೆ ಪ್ಲಾಸ್ಟಿಕ್ ಪೈಪೇ ಆಗ್ತಿದ್ದಿಲ್ಲ, ಅದು ಬೆಳ್ಳಿದು ಅಥವಾ ಬಂಗಾರದ ಆಗ್ತಿತ್ತು. ಅದು ಅದಕ್ಕೆ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡ್ಯಾರ. ಯಾವುದೋ ಕಾಮಗಾರಿಗಳ ಮಾಡೋದನ್ನೇ ಖರ್ಚು ಮಾಡತಕ್ಕಂಥ ಕೆಲಸದವ. ಮುಂದಿನ ದಿನಗಳಲ್ಲಿ ಏನದ ಮೇಡಮ್ ಅವ್ರ ತನಿಖೆ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ ಮಾಡಿಲ್ಲಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮುಂದೆ ನಮ್ಮ ಹೋರಾಟ